ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರ ಆಗಿದೆ. ಕಾರು ಸ್ಫೋಟ ಆದಂತಹ ಸ್ಥಳದಿಂದ ಅವಶೇಷಗಳನ್ನು ಸಂಗ್ರಹಿಸಲಾಗ್ತಾ ಇದೆ. i20 ಕಾರ್ ಅದು ಸ್ಫೋಟಗೊಂಡದ್ದು. ಅದರ ಸ್ಟೇರಿಂಗ್ ಬಿಡಿಭಾಗಗಳು ಪತ್ತೆಯಾಗಿದೆ. ಆ ಕಾರಿನ ಬಿಡಿಭಾಗವನ್ನು ಸಂಗ್ರಹಿಸಿ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಸ್ಫೋಟಕಗಳನ್ನು ಅದರಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇತ್ತಾ? ಹೇಗೆ ಸ್ಫೋಟ ಆಯಿತು? ಏನಿತ್ತು ಅದರಲ್ಲಿ? ಆತ್ಮಾಹುತಿ ಸ್ಫೋಟ ದಾಳಿಗೆ ಆಯಿತು. ಎಲ್ಲ ಆಂಗಲ್ನಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕಾರ್ಗಳೆಲ್ಲ ಸುಟ್ಟು ಕರಕಲಾದವು. ಅಕ್ಕಪಕ್ಕದಲ್ಲಿದ್ದಂತಹ ಆಟೋಗಳು ಸುಟ್ಟು ಕರಕಲಾಗಿದೆ. ಕಾರ್ ಚಲಾಯಿಸ್ತಾ ಇದ್ದಂತಹ ಆ ಶಂಕಿತ ಕೂಡ ಆ ಸ್ಫೋಟದಲ್ಲೇ ಮರಣ ಹೊಂದಿದ್ದಾನೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಹೇಗೆ ನಡೀತು? ಅವಶೇಷಗಳೇನು ಸಿಗುತ್ತೆ? ಕಾರಿನ ಬಿಡಿಭಾಗ ಗಮನಿಸ್ತಾ ಇದ್ದೀವಿ. ಅಂದರೆ ಕಾರ್ ಒಳಗೆ ಏನಿತ್ತು? ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಗಳನ್ನ ಇಟ್ಕೊಂಡು ಬರಲಾಗ್ತಾ ಇತ್ತಾ? ಇದ್ರ ಬಗ್ಗೆ ಅಲ್ಲಿ ತನಿಖೆಯನ್ನು ನಡೆಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕಾರಿನ ಬಿಡಿಭಾಗವನ್ನು ಸಂಗ್ರಹಿಸಿ ಪರೀಕ್ಷೆಗೆ ರವಾನಿಸಲಾಗಿದೆ. i20 ಕಾರದು. ಪುಲ್ವಾಮಾದ ನಿವಾಸಿಯಾಗಿದ್ದಂತಹ ಈ ಶಂಕಿತ ಉಗ್ರ. ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೀಟಿಂಗ್ ನಡೆಸುತ್ತಾರೆ. ದೆಹಲಿ ಕರ್ತವ್ಯ ಭವನದಲ್ಲಿ ಸಭೆ ನಡೆಯಲಿದೆ. ಗುಪ್ತಚರ ಇಲಾಖೆ ಮುಖ್ಯಸ್ಥರು, ಕೇಂದ್ರ ಗೃಹ ಕಾರ್ಯದರ್ಶಿ, ದೆಹಲಿ ಪೊಲೀಸ್ ಆಯುಕ್ತರು, ಜಮ್ಮು ಕಾಶ್ಮೀರ ಡಿಜಿಪಿ, ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ, ಹರಿಯಾಣ, ದೆಹಲಿ ಈ ಮೂರು ಭಾಗಗಳಲ್ಲೂ ಕೂಡ ನಂಟಿರುವಂತಹ ಹಿನ್ನೆಲೆಯಲ್ಲಿ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ಆದದ್ದಲ್ಲಿ, ಜೊತೆಗೆ ಸ್ಫೋಟಕಗಳೇನು ಸಂಗ್ರಹಿಸಿಡಲಾಗಿತ್ತು ಅದನ್ನೆಲ್ಲ ನಾವು ವಶಕ್ಕೆ ಪಡೆಯಲಾಯಿತು ನಿನ್ನೆ. ಅದಕ್ಕೂ ಇದಕ್ಕೂ ಇರುವಂತಹ ಲಿಂಕ್ ಏನು? ಈ ಕಾರನ್ನ ಸ್ಫೋಟಗೊಳಿಸಿದಂತಹ ಈ ಶಂಕಿತ ಉಗ್ರ ಯಾರೊಂದಿಗೆ ನಂಟು ಹೊಂದಿದ್ದ? ಇದೆಲ್ಲದರ ಬಗ್ಗೆ ವಿಸ್ತೃತವಾದಂತಹ ತನಿಖೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಇನ್ನು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ತನಿಖೆ ಒಂದು ಕಡೆ ತೀವ್ರಗೊಂಡಿದ್ರೆ, ಮತ್ತೊಂದೆಡೆ ಕೆಂಪುಕೋಟೆಗೆ ಪ್ರವಾಸಿಗರ ಭೇಟಿಗೆ ನಿರ್ಬಂಧ ಹೇರಲಾಗಿದೆ. ನವೆಂಬರ್ 13ರವರೆಗೆ ಕೆಂಪುಕೋಟೆ ವೀಕ್ಷಣೆ ಬಂದ್. ಇನ್ನೆರಡು ದಿನ ಕೆಂಪುಕೋಟೆ ವೀಕ್ಷಣೆಗೆ ಅವಕಾಶ ಇಲ್ಲ. ಕೆಂಪುಕೋಟೆ ಬಳಿಯೇ ಸಂಭವಿಸಿದಂತಹ ಸ್ಫೋಟ ಇದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಆ ಜಾಗದಲ್ಲಿ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಹೀಗಾಗಿ ಕೆಂಪುಕೋಟೆಗೆ ಪ್ರವಾಸಿಗರ ಭೇಟಿಗೆ ನಿರ್ಬಂಧ ಹೇರಲಾಗಿದೆ. 2 ದಿನಗಳ ಕಾಲ ಕೆಂಪುಕೋಟೆ ವೀಕ್ಷಣೆಗೆ ಜನರಿಗೆ ಅವಕಾಶ ಇರೋದಿಲ್ಲ. ಇಡೀ ದೇಶವನ್ನೇ ಆಘಾತಗೊಳಿಸಿರುವಂತಹ ಪ್ರಕರಣ ಇದು. ಕಾರುಗಳು ಸುಟ್ಟು ಕರಕಲಾದವು. 9 ಜೀವ ನಾಶ ಆಗಿದೆ. ಜೊತೆಗೆ 20ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಜೊತೆಗೆ ಇದು ಉಗ್ರರ ಕೃತ್ಯನಾ ಅನ್ನೋದರ ಬಗ್ಗೆ ತನಿಖೆಗಳನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಂಪುಕೋಟೆ ವೀಕ್ಷಣೆಗೂ ಕೂಡ ನಿರ್ಬಂಧವನ್ನು ಹೇರಿದ್ದಾರೆ. ಇನ್ನೆರಡು ದಿನ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಕೆಂಪುಕೋಟೆ ವೀಕ್ಷಣೆಗೆ ಅವಕಾಶ ಇರೋದಿಲ್ಲ. ಈ ಕಾರು ಸ್ಫೋಟದ ಹಿಂದೆ ಉಗ್ರರ ಕೈವಾಡ ಇರುವ ಶಂಕೆ ಇರುವ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮದಲ್ಲೂ ತನಿಖೆಯಾಗ್ತಾ ಇದೆ. ಹರಿಯಾಣದ ಫರೀದಾಬಾದ್ ಮಾಡ್ಯೂಲ್ ನಡೆಸಿರುವಂತಹ ಸಾಧ್ಯತೆ ಇದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಪಕ್ಕಾ ಸ್ಕೆಚ್. ಇನ್ನು ಜಮ್ಮು ಮಾಡ್ಯೂಲ್ ಬಗ್ಗೆಯೂ ಖಡಕ್ ಹಾಕಿ ತನಿಖೆ ನಡೆಸ್ತಾ ಇದೆ. ಎಲ್ಲ ಆಯಾಮದಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಸ್ಥಳದಲ್ಲೇ ಎನ್ಎಸ್ಜಿ, ಪೊಲೀಸರು, ಎಫ್ಎಸ್ಎಲ್ ತಂಡ ಶೋಧ ನಡೆಸ್ತಾ ಇದೆ. ಉಗ್ರರ ನಂಟಿನ ಬಗ್ಗೆ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯೊಂದಿಗೆ ಈ ಕಾರನ್ನ ಚಲಾಯಿಸ್ತಾ ಇದ್ದಂತಹ ಶಂಕಿತ ಉಗ್ರನಿಗೆ ನಂಟಿರುವಂತಹ ಅನುಮಾನ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಜಮ್ಮು ಮಾಡ್ಯೂಲ್ಲ ಅಥವಾ ಫರೀದಾಬಾದ್ ಮಾಡ್ಯೂಲ್ಲ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಾಕಷ್ಟು ಸ್ಫೋಟಕಗಳು ಪತ್ತೆಯಾದವು. 2 ವೈದ್ಯರನ್ನ ವಶಕ್ಕೆ ಪಡೆಯಲಾಯಿತು. ಅದರ ಬೆನ್ನಲ್ಲೇ ನಡೆದಂತಹ ಈ ಸ್ಫೋಟ. ಹಾಗಾಗಿ ಅವರೊಂದಿಗೆ ಈ ಕಾರ್ ಚಲಾಯಿಸ್ತಾ ಇದ್ದಂತಹ ಶಂಕಿತನಿಗೆ ನಂಟಿತ್ತ? ಆತ್ಮಾಹುತಿ ಸ್ಫೋಟನ ಇದು? ಇದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಸ್ಫೋಟದಲ್ಲಿ ಅಕ್ಕಪಕ್ಕದ ಕಾರು, ಆಟೋಗಳೆಲ್ಲವೂ ಕೂಡ ಬ್ಲಾಸ್ಟ್ ಆಯಿತು.